ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ರಾಜ್ಯ ಸರ್ಕಾರ ಒಂದು ಕಾರ್ ಕೂಡ ಕೊಟ್ಟಿಲ್ಲ ಅನ್ನುವಂಥದ್ದು ನಿನ್ನೆ ದೊಡ್ಡ ಸುದ್ದಿಯಾಗಿತ್ತು. ಯಾಕಂದರೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದರು. ಆದರೆ ಈಗ ಅದಕ್ಕೊಂದು ಬೇರೆ ತಿರುವು ಕೊಟ್ಟಿದೆ. ಅದೇನು ಅಂದರೆ, ಹಿಂದೆ ಸುಮಲತಾ ಅವರು ಉಪಯೋಗಿಸ್ತಿದ್ದಂಥ ಕಾರಿದು, ಅದನ್ನೇ ಕೇಂದ್ರ ಸಚಿವರಿಗೆ ತಗೊಳ್ಳಿ ಅಂತಂತಂದರು. ಕೇಂದ್ರ ಸಚಿವರು ಇದನ್ನು ನಿರಾಕರಿಸಿದ್ದಾರೆ ಅನ್ನುವಂಥದ್ದು ಚಲುವರಾಯಸ್ವಾಮಿಯವರ ವಾದ. ಸುಮಲತಾ ಬಳಸಿದಂಥ ಕಾರು ನನಗೆ ಬೇಡ ಅಂದ್ರಂತೆ ಕುಮಾರಸ್ವಾಮಿ. ಯಾಕೆ ಹಿಂಗೆ ಅನ್ಬೇಕಾಗಿತ್ತು ಅಂತ ಕೇಳ್ತಾರೆ ಚಲುವರಾಯಸ್ವಾಮಿ. ಮೈತ್ರಿ ಆದರೂ ಕೂಡ, ಬಿಜೆಪಿ ಜೊತೆ ಮೈತ್ರಿ ಆದರೂ ಕೂಡ ಇನ್ನೂ ಸುಮಲತಾ ಅವರ ಮೇಲಿನ ಮುನಿಸು ನಿಮಗೆ ಹೋಗಿಲ್ವಾ ಅಂತ ಕೂಡ ಕೇಳಿದ್ದಾರೆ. ಸಂಸದರು ಹೊಸಬರೇ ಬರ್ಬೋದು, ಹಳೆ ಕಾರುಗಳನ್ನು ಕೊಡುವಂಥದ್ದು, ಅಂದರೆ ಹಿಂದಿನವರು ಬಳಸ್ತಿದ್ದಂಥ ಕಾರ್ ಕೊಡುವಂಥದ್ದು ವಾಡಿಕೆ, ಅದನ್ನು ಕೊಟ್ಟಿದ್ದೀವಿ. ಆದರೆ ಈ ರೀತಿ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡಬಾರದು. ಇದು ಕುಮಾರಸ್ವಾಮಿಯವರ ಘನತೆಗೆ ಧಕ್ಕೆ ತರುತ್ತೆ, ಇದು ಶೋಭೆ ತರಲ್ಲ ಅಂದಿದ್ದಾರೆ ಚಲುವರಾಯಸ್ವಾಮಿ. ಸೊ ಇದು ಒಂದು ಕಾರ್ ಕೊಟ್ಟಿಲ್ಲ, ನಾನು ಕೊನೆಗೆ ಈ ಇಲಾಖೆಯಿಂದ ನಾನು ಕಾರ್ ತರಿಸ್ಕೊಂಡೆ ನಾನು ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದರು. ಬನ್ನಿ ಹಾಗಾದರೆ ಈ ಕಾರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಕೂಡ ಹೇಳಿದ್ದೆ ನಾನು. ಏನು ಅಂದರೆ, ಹಿಂದೆ ಇಂಥವೆಲ್ಲ ಘಟನಾವಳಿಗಳಾಗಿದೆ. ಹಿಂದೆ ಈ ಬೆಳಗಾವಿನ ಪ್ರತಿನಿಧಿಸಿದ್ದಂಥ ಬಾಬಾಗೌಡ ಪಾಟೀಲರು ಅವರು ಮಂತ್ರಿ ಆದಂಥ ಸಂದರ್ಭದಲ್ಲಿ ಕಾರ್ ಕೊಟ್ಟಿಲ್ಲ ಅನ್ನೋದೊಂದು ದೊಡ್ಡ ರಾದ್ಧಾಂತ ಮಾಡಿದರು. ಸೊ ಅದು ನೋಡಿದ್ದೀವಿ ನಾವು. ಅದಾದಮೇಲೆ ಕೂಡ ಬೇರೆ ಬೇರೆ ಘಟನಾವಳಿಗಳಾಗಿದೆ. ಈಗ ಕುಮಾರಸ್ವಾಮಿ ಅವ್ರದ್ದು ಈಗ ಒಂದು ಹೊಸ ಸೇರ್ಪಡೆ. ಕುಮಾರಸ್ವಾಮಿಯವರ ಆರೋಪ ಏನು, ಇದಕ್ಕೆ ಸಂಬಂಧಪಟ್ಟಂಗೆ ಚಲುವರಾಯಸ್ವಾಮಿ ಹೇಳಿರುವಂಥದ್ದೇನು, ಬನ್ನಿ ನೋಡೋಣ. ಇಲ್ಲ, ನನಗೆ ರಾಜ್ಯ ಸರ್ಕಾರದಿಂದ ವೆಹಿಕಲ್ ಇನ್ನೂ ಕೊಟ್ಟಿಲ್ಲ, ರಾಜ್ಯ ಸರ್ಕಾರದ್ದು. ಅದಕ್ಕೋಸ್ಕರ ಕೇಂದ್ರ ಸರ್ಕಾರದ್ದು ನಮ್ಮ ಹೆವಿ ಇಂಡಸ್ಟ್ರಿನಲ್ಲಿ ಇರದಂಥ ವೆಹಿಕಲ್ ತರಿಸಿ ಅದನ್ನು ಯೂಸ್ ಮಾಡ್ತಾ ಇದ್ದೆ. ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅದು ಅವ್ರು ಹೇಳ್ಬೇಕು, ನಂಗೆ ಗೊತ್ತಿಲ್ಲ. ಮೊನ್ನೆ ನನಗೆ ಕಾರ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಏನು ಪಾಲಿಸ್ ಆಗಿದ್ರಿ ಅದು? ದುರಂತ. ಇಂಥದ್ದೆಲ್ಲ ಅವ್ರ ಬಾಯಿನಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಈಗ ನಾನು ಲೋಕಸಭಾ ಸದಸ್ಯನಾಗಿದ್ದೆ, ನನ್ನ ಹಿಂದೆ ಅಂಬರೀಷ್ ಅವರಿದ್ದರು, ಅವರು ಉಪಯೋಗಿಸ್ತಿದ್ದ ಕಾರೇ ನನಗೆ ಕೊಟ್ಟರು. ನನಗೆ ಹೊಸ ಕಾರ್ ಬರೋದಕ್ಕೆ 1 ವರ್ಷ ಆಯಿತು. ಈಗ ನಾನು ಮಂತ್ರಿ ಆದೆ, ನಮ್ಮದೇ ಸರ್ಕಾರ, ನಮ್ಮವರೇ ಮುಖ್ಯಮಂತ್ರಿ. ನಾನು ಹಿಂದಿನ ಸರ್ಕಾರದ ಮಂತ್ರಿಗಳು ಉಪಯೋಗಿಸ್ತಿದ್ದ ಕಾರೇ ನಾವೆಲ್ಲ ಉಪಯೋಗಿಸ್ತಿದ್ದ. ಬಹುಶಃ ಒಂದು 2-3 ಜನ ಬಿಟ್ಟರೆ ಎಲ್ಲರೂ ಅದೇ ಕಾರ್ ಉಪಯೋಗಿಸ್ತಿದ್ದೋ. 34 ಜನದಲ್ಲಿ 30 ಜನ ಹಳೆ ಕಾರನ್ನೇ ಉಪಯೋಗಿಸ್ತಿದ್ದೋ. ಎಲ್ಲಿವರೆಗೆ? 6 ತಿಂಗಳು 1 ವರ್ಷದವರೆಗೂ. ಅದಕ್ಕೆ ಸ್ಕ್ರ್ಯಾಪ್ ಮಾಡಲಿಕ್ಕೆ ಅಥವಾ ಹೊಸ ಕಾರ್ ತಗೊಳ್ಳಿಕ್ಕೆ ಒಂದು ಪ್ರೊಸೀಜರ್ ಇದೆ, ಇಷ್ಟು ಕಿಲೋಮೀಟ್ರ್ ಓಡಬೇಕು ಅಂತಿದೆ. ಅದೆಲ್ಲನೂ ದೂರಿಗೆ ತಳ್ಳಿ ಮಾಡಿದ್ರೂ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ. ಸರ್ಕಾರದಲ್ಲಿ ಫೈನಾನ್ಸ್ಗೆ ಹೋಗಬೇಕು, ಫೈನಾನ್ಸ್ ಅಲಾಟ್ ಮಾಡಬೇಕು, ಆಮೇಲೆ DPR ಇಂದ ಬುಕ್ ಮಾಡಬೇಕು, ಬರಬೇಕು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾವು ನೋಡ್ತಾ ಇದ್ದೀವಿ ಅಮೆರಿಕಾ ಸಿನಿಮಾದ ಹಾಡೊಂದು ನೆನಪಾಗ್ತಾ ಇದೆ. ಕಾರ್ ಎಲ್ಲಿ ನೋಡಿ ಕಾರ್. ಬಹುಶಃ ಏನು ಅಂದರೆ, ಕಾರ್ ಮಿನಿಸ್ಟರ್ ಕಾರ್ ಅಂತ ಅದನ್ನು ಚೇಂಜ್ ಮಾಡಬೇಕಾಗಿತ್ತೇನೋ. ಯಾಕಂದರೆ ಈ ಕಾರಿನ ವಿಚಾರಕ್ಕೆ ಎದ್ದಿರುವಂಥ ಜಟಾಪಟಿಗಳಿದೆಯಲ್ಲ, ಆ ಜಟಾಪಟಿಯ ಮುಂದುವರೆದ ಭಾಗ ಇದು. ಕುಮಾರಸ್ವಾಮಿಯವರ ಆರೋಪಕ್ಕೆ ಈಗ ಚಲುವರಾಯಸ್ವಾಮಿ ಆಡಿರುವಂಥ ಮಾತು ಏನಂತೀರಿ? ರಂಗನಾಥ್, ಹೇಳಿ ಕೇಳಿ ಸಕ್ಕರೆ ನಗರಿ ಮಂಡ್ಯದಲ್ಲಿ ರಾಜಕೀಯ ಜಟಾಪಟಿಗಳು ಸರ್ವೇ ಸಾಮಾನ್ಯವಾಗಿ ನಡೀತಾನೆ ಇರ್ತವೆ. ಅದರ ಮುಂದುವರೆದ ಭಾಗವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ನಡುವೆ ಕಾರ್ ವಾರ್ ಕೂಡ ಆರಂಭವಾಗಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಮಂಡ್ಯಕ್ಕೆ ಪ್ರವಾಸಕ್ಕಂತ ಮಂಡ್ಯ ಸಂಸದರು ಮತ್ತೆ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಬಂದಿದ್ರು. ಆ ಒಂದು ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ನನಗೆ ರಾಜ್ಯ ಸರ್ಕಾರ ಇನ್ನೂ ಕೂಡ ಕಾರನ್ನ ಪ್ರೊವೈಡ್ ಮಾಡಿಲ್ಲ, ಹಾಗಾಗಿ ನನ್ನ ಇಲಾಖೆ ಇರುವಂತಹ ಕಾರನ್ನೇ ಕೂಡ ತೆಗೆದುಕೊಂಡು ಬಂದಿದ್ದೀನಿ, ಈ ದ್ವೇಷದ ರಾಜಕಾರಣ ಕೂಡ ಮಾಡ್ತಾ ಇದೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಅವರು ಕೂಡ ಮಾಡಿದ್ರು. ಈ ಒಂದು ಹೇಳಿಕೆಗೆ ತಿರುಗೇಟನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಕೊಟ್ಟಿರುವಂತದ್ದು. ಕುಮಾರಸ್ವಾಮಿ ಅವರು ತಮ್ಮ ಘನತೆಗೆ ತಕ್ಕಂತೆ ಮಾತನಾಡಬೇಕು, ಈ ರೀತಿಯ ಸಣ್ಣ ಹೇಳಿಕೆಗಳನ್ನು ಕೂಡ ಮಾಧ್ಯಮಗಳ ಮುಂದೆ ಬರಬಾರದು ಅಂತ ಈಗಾಗಲೇ ನಾವು ಅವರಿಗೆ
ಕಾರನ್ನು ಕೂಡ ಪ್ರೊವೈಡ್ ಮಾಡಿದೀವಿ, ಆದ್ರೆ ಅದನ್ನ ಅವರು ಬಳಸ್ಕೊಂತಿಲ್ಲ. ಯಾಕಂದ್ರೆ ಅದಕ್ಕೂ ಕೂಡ ಒಂದು ಟ್ವಿಸ್ಟ್ ಅನ್ನು ಕೂಡ ಸಚಿವ ಚಲುವರಾಯಸ್ವಾಮಿ ಇಟ್ಟಿರುವಂತದ್ದು. ಹಿಂದೆ ಸಂಸದರಾಗಿದ್ದಂತ ಸುಮಲತಾರವರು ಬಳಸ್ತಿದ್ದಂತ ಕಾರನ್ನು ಅವರಿಗೆ ಕೊಟ್ಟಿದ್ವಿ, ಆದ್ರೆ ಅವರು ಅದನ್ನ ಬಳಸೋದಕ್ಕೂ ಕೂಡ ನಿರಾಕರಣೆ ಮಾಡಿರುವಂತದ್ದು. ಯಾವುದೇ ರೀತಿ ಹೊಸ ಕಾರನ್ನ ಕೊಡಬೇಕಾದ್ರೆ ಸಚಿವ ಸಂಪುಟದಲ್ಲಿ ಅದಕ್ಕೊಂದು ಅಪ್ರೂವಲ್ ಕೂಡ ಕೊಡಬೇಕಾಗುತ್ತೆ. ಆ ನಂತರ ಕೂಡ ಕಾರನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ನಾನು ಸಂಸದರಾದಂತ ಸಂದರ್ಭದಲ್ಲಿ ಅಂಬರೀಷ್ ಅವರ ಕಾರನ್ನೇ ಕೊಟ್ಟಿದ್ರು. ಇದೀಗ ನಾನು ಸಚಿವನಾಗಿದ್ರು ಕೂಡ ಕೆಲವೊಂದು 6 ತಿಂಗಳ ಕಾಲ ಹಳೆಯಾದಂತ ಕಾರನ್ನೇ ಕೂಡ ನಾನು ಪಡೆದಿದ್ದೀನಿ. ಈ ರೀತಿಯ ಕ್ಷುಲ್ಲಕ ಹೇಳಿಕೆಗಳನ್ನ ಕುಮಾರಸ್ವಾಮಿ ಅವರು ಕೊಡ್ತಾ ಇದ್ದಾರೆ ಅನ್ನೋಂಥದ್ದು ಕೂಡ ಗಂಭೀರವಾದಂತ ಆರೋಪ ಮಾಡಿದ್ದಾರೆ. ಎಲ್ಲ ಒಟ್ಟಾರೆ ನೋಡುವಂತದ್ದಾದ್ರೆ ದ್ವೇಷದ ರಾಜಕಾರಣವನ್ನ ರಾಜ್ಯ ಸರ್ಕಾರ ಮಾಡ್ತಿದೆಯಾ, ಇಲ್ಲ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ, ಇಲ್ಲ ಕುಮಾರಸ್ವಾಮಿ ಅವರು ಸುಮಲತಾ ಅವರು ಬಳಸ್ತಿದ್ದಂತ ಕಾರನ್ನ ಬಳಸೋದಕ್ಕೆ ನಿರಾಕರಣೆಯನ್ನ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಈ ರೀತಿ ಹೇಳಿಕೆ ಕೊಡ್ತೀಯಾರ ಅನ್ನುವಂಥ ಚರ್ಚೆ ಕೂಡ ಆರಂಭ ಆಗಿರುವಂತದ್ದು. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ.